ಜೈ ಶ್ರೀರಾಮ್. ಗುರು ಹೊಸತಡ್ಕು ಗಂಟೆ ಗಣೇಶ ದೇವಸ್ಥಾನ. ಬನ್ನಿ, ಹೊಸತಡ್ಕು ಗಂಟೆ ಗಣೇಶ ದೇವಸ್ಥಾನ ನೋಡ್ಕೊಬರೋಣ. ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಂಚಾರಿ ಕಿರಣ್. ಗುರು ಧರ್ಮಸ್ಥಳದಿಂದ ಒಂದು ಸ್ವಲ್ಪ ದೂರ, ಧರ್ಮಸ್ಥಳದಿಂದ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಆಗ್ಬೋದು ಈ ಪ್ಲೇಸು. ಸೊ ಹೊಸತಡ್ಕು ಗಂಟೆ ಗಣೇಶ ಅಂತ ಹೇಳ್ಬಿಟ್ಟು. ಸೊ ಈ ದೇವಸ್ಥಾನಕ್ಕೆ ಎಲ್ಲ ಕಡೆಯೂ ಎಲ್ಲ ದೇವಸ್ಥಾನಗಳಿಗೆಲ್ಲ ದೇವಸ್ಥಾನ ಕಟ್ಟಿರ್ತಾರೆ, ಒಳಗಡೆ ವಿಗ್ರಹ ಇರ್ತದೆ. ಆದರೆ ಇಲ್ಲಿ ಆ ಥರ ಇಲ್ಲ, ದೇವಸ್ಥಾನನೇ ಇಲ್ಲ, ಗಣೇಶ ಈಚೆನೇ ಇರೋದು. ಸೊ ಮಳೆ ಗಾಳಿಗೆ ಬಿಸಿಲಿಗೆ ಎಲ್ಲದಕ್ಕೂ ಗಣೇಶ ಇಲ್ಲಿ. ಆದರೆ ಮರಗಳಿದ್ದಾವೆ, ಮಳೆ ಬಂದ್ರೂ ನೆನೆಯುತ್ತೆ, ಬಿಸಿಲು ಬಂದ್ರೂ ಒಣಗುತ್ತೆ. ಸೊ ಜಾಸ್ತಿ ಪ್ರಸಿದ್ಧವಾದ ಗಂಟೆ ಗಣೇಶ ಇಲ್ಲಿ. ಸೊ ಇದಕ್ಕೆ ಗಂಟೆ ಗಣೇಶ ಅಂತ ಏನಕ್ಕೆ ಕರೀತಾರೆ ಅಂದರೆ, ಸೊ ಇಲ್ಲಿ ನಾವು ಬಂದು ಏನಾದರೂ ಹರಕೆ ಹೊತ್ಕೊಂಡ್ರೆ ನಂಗೆ ಇದಾಗಬೇಕು ಅಂತೇಳ್ಬಿಟ್ಟು ಹರಕೆ ಹೊತ್ಕೊಂಡ್ರೆ ಮತ್ತೆ ಬಂದು ನಾನು ಗಂಟೆ ಕಟ್ತೀನಿ ಅಂತೇಳ್ಬಿಟ್ಟು ಹರಕೆ ಹೊತ್ಕೋತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಗಂಟೆ ಗಣೇಶ ಅಂತಲೇ ಫೇಮಸ್ ಆಗಿದೆ. ಇಲ್ಲಿ ಹೊಸತಡ್ಕು ಮಹಾಗಣಪತಿ ಅಂದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ. ಇಲ್ಲಿ ಗಂಟೆ ಗಣೇಶ ಅಂದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗೋದು. ಸೊ ನೋಡಿ, ಎಲ್ಲ ಕಡೆನೂ ಗಂಟೆ ಹೆಂಗೆ ಕಟ್ಟಿದ್ದಾರೆ. ಶ್ರೀ ಹೊಸತಡ್ಕು ಶ್ರೀ ಮಹಾ ಗಣಪತಿ ದೇವಸ್ಥಾನ. ನೋಡಿ ಮುಂದೆ ಇದೆ ದೇವಸ್ಥಾನ. ಬನ್ನಿ ನೋಡಿ, ಗಂಟೆ ಎಲ್ಲ ಜಾಸ್ತಿ ಗಂಟೆಗಳೇ, ಎಲ್ಲ ಹರಕೆ ಹೊತ್ಕೊಂಡು ಕಟ್ಟಿರೋ ಗಂಟೆಗಳಿವೆಲ್ಲ. ಧರ್ಮಸ್ಥಳಕ್ಕೆ ಬಂದವರೆಲ್ಲ ಇಲ್ಲಿ ಬಂದೇ ಹೋಗ್ತಾರೆ, ಮತ್ತು ಕುಕ್ಕೆ ಇದಕ್ಕೆಲ್ಲ ಬಂದೇ ಹೋಗ್ತಾರೆ. ನೋಡೋಣ. ಅಲಂಕಾರ ಮಾಡ್ತಾ ಇದ್ದಾರೆ ಗಣೇಶನಿಗೆ. ನೋಡಿ ಗಂಟೆಗೆ ಎಲ್ಲ ಗಂಟೆಗಳ ಹರಕೆ ಹೊತ್ತಿ ಬಂದು ಕಟ್ಟಿರೋ ಗಂಟೆಗಳೆಲ್ಲ ನೋಡಿ. ಸೊ ಇಲ್ಲಿ ಪ್ರಸಾದ, ಅವಲಕ್ಕಿ ಪ್ರಸಾದ ಫೇಮಸ್. ಇಲ್ಲಿ ಮಸ್ತಿರುತ್ತೆ ಪ್ರಸಾದ ಇಲ್ಲಿ ಮಾತ್ರ. ಗಂಟೆ ಕಡ್ದ. ಸೊ ಇದು ಗಂಟೆ ಗಣೇಶ ದೇವಸ್ಥಾನ, ಹೊಸತಡ್ಕು ಗಂಟೆ ಗಣೇಶನ ದೇವಸ್ಥಾನ. ಗಂಟೆ ಗಣೇಶ ದೇವಸ್ಥಾನ. ಸೊ ಇದು ಹೊಸತಡ್ಕು ಗಂಟೆ ಗಣೇಶ ದೇವಸ್ಥಾನ. ಸೊ ಇಲ್ಲಿ ಅಲಂಕಾರ ಮಾಡ್ತಾಯಿದ್ದಾರೆ, ಮಂಗಳಾರತಿ ಮಾಡ್ತಾಯಿದ್ದಾರೆ. ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಧರ್ಮಸ್ಥಳದಿಂದ ಸ್ವಲ್ಪ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇರೋದಿಲ್ಲ, 10-15 ಕಿಲೋಮೀಟ್ರ್ ಆಗುತ್ತೆ. ಸೊ ಮಿಸ್ ಮಾಡಬೇಡಿ, ಬಂದಾಗ ಧರ್ಮಸ್ಥಳ ಬಂದಾಗ ನೀವು ಬಂದು ಹೋಗಿ.
ಓಯ್ ಓಯ್ ಸೊ ಇಲ್ಲಿ ಗಣೇಶದಲ್ಲಿ ಪ್ರಸಾದ ಕೂಡ ಸಿಗುತ್ತೆ. ಸೊ ಅದು ಟೈಮಿಂಗ್ಸು 3 ಗಂಟೆ ಕ್ಲೋಸ್ ಆಗೋಗುತ್ತೆ ಪ್ರಸಾದ. ಬಂದವರು ಪ್ರಸಾದ ಕೂಡ ತಗೊಂಡೋಗಿ, ಚೆನ್ನಾಗಿರುತ್ತೆ ಪ್ರಸಾದ. ಸೊ ಫೈನಲಿ ಕಂಪ್ಲೀಟ್ ದರ್ಶನ ಮುಗೀತು. ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಬೇರೆ ಪ್ಲೇಸ್ ಇದೆ, ಬೇರೆ ಪ್ಲೇಸ್ಗೆ ಹೋಗ್ತಾಯಿದ್ವಿ. ಸೊ ಅಲ್ಲಿ ಯಾವ ಪ್ಲೇಸ್ ಇದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಜೈ ಶ್ರೀರಾಮ್.